ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಥಾಪಿಸಲಾಗಿದ್ದ ಕನ್ನಡದ ಮೇರು ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಧ್ವಂಸಗೊಳಿಸಿರುವುದು ನಿಜಕ್ಕೂ ಖಂಡನೀಯವಾದದ್ದು ಎಂದು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಇಂದು ಅತ್ತಿಬೆಲೆಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬೇಸರ ವ್ಯಕ್ತಪಡಿಸಿದರು. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ನಾಡಿಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವವಾಗಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ರವರು ಅಂತಹ ಕನ್ನಡದ ಮೇರು ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ರಾತ್ರೋರಾತ್ರಿ ಧ್ವಂಸಗೊಳಿಸಿರುವುದು ನಿಜಕ್ಕೂ ಖಂಡನೀಯವಾದದ್ದು ಎಂದರು. ಈ ಕೂಡಲೇ ರಾಜ್ಯ ಸರ್ಕಾರ ಕಂಠೀರವ ಸ್ಟುಡಿಯೋದಲ್ಲಿರುವ ನಟ ಅಂಬರೀಶ್ ರವರ ಸಮಾಧಿ ಬಳಿಯೇ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ನಿರ್ಮಿಸಿಕೊಡಿ, ಯಾಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ನಟ ಅಂಬರೀಶ್ ರವರು ಕುಚ್ಚುಕು ಗೆಳೆಯರಾಗಿದ್ದಾರೆ ಎಂದರು. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ನಿರ್ಮಿಸಿಕೊಡಲು ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲದೆ ಇದ್ದರೆ ಅವರ ಅಭಿಮಾನಿಗಳಾದ ನಾವು ಕೊಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆರ್ಎನ್ಎಸ್ ರವಿ, ವಿ ಶ್ರೀನಿವಾಸ್, ಆರ್ ಮಧುಕುಮಾರ್, ಮಂಜುನಾಥ್, ನಟರಾಜ್, ಶರಣ್, ಹರೀಶ್, ಜಾವಿದ್, ಅತ್ತಿಬೆಲೆ ಮಹಾನ್ ಮತ್ತು ವಿಷ್ಣು ಸೇನಾ ಸಮಿತಿ ಪದಾಧಿಕಾರಿಗಳು ಮತ್ತು ಧ್ರುವ ಸರ್ಜಾ ಅಭಿಮಾನಿ ಬಳಗದವರು ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಕನ್ನಡದ ಮೇರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಸಿಂಹಾದ್ರಿ ಸಿಂಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಕಂಠೀರವ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಲೇಬೇಕು, ಕಂಠೀರವ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಲೇಬೇಕು, ಕಂಠೀರವ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಲೇಬೇಕು. ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತ ಸಮಾಧಿಯನ್ನ ಧ್ವಂಸ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು, ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು, ಏನೇ ಬರಲೇ. ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೇರು ನಟರಾದಂತಹ ಕೋಟ್ಯಾನುಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರ್ತಕ್ಕಂತಹ ನಟ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ಏನು ಕಳೆದ 2009ರಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಿತ್ತು, ಅಂತ್ಯಕ್ರಿಯೆ ನಡೆಸಿತ್ತು. ಆ ಜಾಗದಲ್ಲಿ ಅಂದಿನ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಅಂದಿನ ದಿನ ಭಾಳ ವ್ಯವಸ್ಥಿತವಾಗಿ ಆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದರು. ಆ ಒಂದು ಜಾಗದಲ್ಲಿ ಅಭಿಮಾನಿಗಳು ಪುಟ್ಟದೊಂದು ಸ್ಮಾರಕವನ್ನು ಕಟ್ಟಿದರು. ಪ್ರತಿ ವರ್ಷ ಸೆಪ್ಟೆಂಬರ್ 18 ಮತ್ತು ಡಿಸೆಂಬರ್ 30 ಎರಡು ದಿನವೂ ಕೂಡ ಆ ಭಾಗದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೀದರಿಂದ, ಬೆಳಗಾವಿಯಿಂದ, ಮಂಗಳೂರಿಂದ, ಚಾಮರಾಜನಗರದಿಂದ, ಮೈಸೂರಿಂದ 31 ಜಿಲ್ಲೆಗಳಿಂದಲೂ ಸಹ ಅಭಿಮಾನಿಗಳು ಬಂದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾಯಿದ್ರು. ಆದರೆ ಆ ಅಭಿಮಾನ್ ಸ್ಟುಡಿಯೋದ ಜಾಗ ಬಾಲಣ್ಣನವರ ಮಕ್ಕಳ ಮಧ್ಯೆ ಜಮೀನು ತಕರಾರು ಇದ್ದಿದ್ದು ನಮಗೆ ಗೊತ್ತಿರಲಿಲ್ಲ. ಬಹುಶಃ ಸರ್ಕಾರಕ್ಕೂ ಕೂಡ ಅವತ್ತು ಗೊತ್ತಿರಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರಲಿಲ್ಲ ಅಂಥೇಳಿ ನನಗೆ ಅನಿಸುತ್ತೆ. ಆವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ನೇತೃತ್ವದಲ್ಲಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ಒಂದು ಜಾಗದಲ್ಲಿ ಮಾಡಿದರು. ಎಲ್ಲ ಜನ, ಲಕ್ಷಾಂತರ ಜನ ಆವತ್ತಿನ ದಿನ ಬಂದು ಕಣ್ಣೀರಾಂಜಲಿಯನ್ನು ಸಲ್ಲಿಸೋದ್ರು. ಆದರೆ ದಿನೇ ದಿನೇ ಏನಾಗ್ತಿತ್ತು, ಬಾಲಣ್ಣನವರ ಮಕ್ಕಳು ಗಣೇಶು ಮತ್ತು ಇನ್ನು ಅವ್ರ ಮಗಳು ಇವರೆಲ್ಲ ಸೇರಿಕೊಂಡು ತಕರಾರನ್ನು ಮಾಡ್ಕೊಂಡೇ ಬಂದರು. ಆದರೆ ಅಭಿಮಾನಿಗಳು ಆ ಒಂದು ಜಾಗದ ವಿಚಾರವಾಗಿ ತಕರಾರು ಬಂದಾಗ
ಸಂಬಂಧಪಟ್ಟಂಥ ಸರ್ಕಾರಗಳಿಗೆ ಮನವಿಯನ್ನು ಮಾಡ್ತಾ ಬಂದರು. ನಮಗೆ ಏಕರೆಗಟ್ಟಲೆ ಜಮೀನು ಬೇಡ, ನಮಗೆ ಕನಿಷ್ಠ ಒಂದು 10 ಗುಂಟೆ ಆದರೂ ಜಮೀನು ಕೊಡಿ, ಅದರ ದುಡ್ಡನ್ನು ನಾವೇ ಭರಿಸ್ತೀವಿ ಅಂತೇಳಿ ಕೂಡ ಅಭಿಮಾನಿಗಳು ಒಕ್ಕೊರಲಿನಿಂದ ಹೇಳ್ತಾ ಬಂದರು. ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ಪಾಲಣ್ಣನ ಮಕ್ಕಳ ಒಂದು ತಕರಾರು ವಿಕೋಪಕ್ಕೆ ಹೋದಾಗ ಸಿದ್ದರಾಮಯ್ಯನವರ ಸರ್ಕಾರ ಜಿಲ್ಲಾಧಿಕಾರಿ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆದರೆ ಕೇವಲ ಸಮಿತಿಯಾಗಿ ಉಳ್ಕೊಳ್ತೇ ಹೊರತು ಅದರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗಲೇ ಇಲ್ಲ. ಕೊನೆಗೆ ಅವರ ಕುಟುಂಬದವರು ಭಾರತಿ ವಿಷ್ಣುವರ್ಧನ್ ರವರು ಸಹ ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನವರಿಂದ ಹಿಡಿದು ನಂತರ ಬಂದಂಥ ಸದಾನಂದ ಗೌಡರು, ತದನಂತರ ಬಂದಂತಹ ಜಗದೀಶ್ ಶೆಟ್ಟರು, ಅದನಂತರ ಬಂದಂಥ ನಮ್ಮ ಸಿದ್ದರಾಮಯ್ಯನವರು, ಆಮೇಲೆ ಕುಮಾರಸ್ವಾಮಿಯವರು 2019ರಲ್ಲಿ ಸುಮಾರು 5-6 ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪದೇ ಭೇಟಿ ಮಾಡಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದನ್ನು ಇಡೀ ರಾಜ್ಯದ ಜನತೆ ನೋಡಿದೆ. ಆದರೆ ಯಾರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಲ್ಲ. ನನಗೇನೋ ಒಂದು ನೋವೇನಂತೇಳಿ ನಾನೊಬ್ಬ ಅಭಿಮಾನಿಯಾಗಿ ಅಭಿಮಾನಿ ಅಂತ ಹೇಳ್ಕೊಳ್ಳೋದಿಲ್ಲ, ನಾನೊಬ್ಬ ಭಕ್ತ ಅಂತ ಹೇಳಿದ್ರೆ ನನಗೆ ಇನ್ನೂ ಹೆಮ್ಮೆ ಆಗುತ್ತೆ. ನಾನೊಬ್ಬ ಭಕ್ತನಾಗಿ ವಿಷ್ಣುವರ್ಧನ್ ಅವರ ಭಕ್ತನಾಗಿ ಹೇಳ್ಕೊಳ್ಳೋದಾದರೆ, ಅವರ ಚಿತ್ರರಂಗಕ್ಕೆ ಬಂದ ದಿನಗಳಿಂದನೂ ಕೂಡ ಅವರ ಕೊನೆಯ ದಿನಗಳವರೆಗೆ ಅವರ ಮೇಲೆ ನಡೆದಂತಹ ಹಲ್ಲೆ ಇರ್ಬೋದು, ಅವರ ಸಿನಿಮಾಗಳ ಮೇಲೆ ನಡೆದಂಥ ದಾಳಿಗಳಿರ್ಬೋದು, ಅಭಿಮಾನಿಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿಗಳಿರ್ಬೋದು, ಇವೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಒಂದು ಸಂಚು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು, ನನಗೂ ಅನಿಸಿರ್ತಕ್ಕಂಥದ್ದು. ಯಾಕಂದರೆ ನಾನು ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು. ಆದರೆ ವಿಷ್ಣುವರ್ಧನ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇಡೀ ರಾಜ್ಯಕ್ಕೆ, ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಸಿನಿಮಾಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ಎಲ್ಲರೂ ಶಾಂತಿಯುತವಾಗಿ ಬದುಕತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ, ಸ್ನೇಹ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕಂತಹ ಸಿನಿಮಾಗಳನ್ನು ತೆಗೆದು ಎಲ್ಲರನ್ನು ಒಂದು ಕುಟುಂಬವನ್ನಾಗಿ ಮಾಡ್ತಕ್ಕಂಥ ಸಿನಿಮಾಗಳನ್ನು ತೆಗೆದು, ಕಾವೇರಿ ವಿವಾದ ಇರ್ಬೋದು, ಅದು ಮೇಕೆದಾಟು ವಿವಾದ ಇರ್ಬೋದು, ಆಮೇಲೆ ಗೋಕಾಕ್ ಚಳವಳಿ, ನಿಮ್ಗೆ ತಿಳಿದಿರಲಿ, ಗೋಕಾಕ್ ಚಳವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಿನಿಮಾ ನಟ ಭಾಗವಹಿಸಿದ್ದು ವಿಷ್ಣುವರ್ಧನ್ ಅವರು. ಅದು ಮೈಸೂರಲ್ಲಿ, ಅದಕ್ಕೆ ಪೂರಕವಾದಂಥ ದಾಖಲೆನೂ ಕೂಡ ಇದೆ. ನಂತರ ಬೆಂಗಳೂರಲ್ಲಿ ಕವಿಗಳು ಸಾಹಿತಿಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದು ಯಶಸ್ವಿ ಆಗಲಿಲ್ಲ. ಆಮೇಲೆ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರು ಬಂದರು, ಸೇರಿಕೊಂಡ್ರು. ಇಂತಹ ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಮೇರು ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರತಿ ದಿನವೂ ನಿತ್ಯವೂ ಕೂಡ ಅವ್ರಿಗೆ ನೋವನ್ನೇ ಕೊಟ್ಕೊಂಡು ಬಂದಿರತಕ್ಕಂಥದ್ದನ್ನು, ಅವರ ಜೀವನ ಚರಿತ್ರೆ ಏನಾದರೂ ಸತ್ಯ ಘಟನೆಯನ್ನು ಏನಾದರೂ ನಾವು ಬರೆದು ಬಿಟ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ರಕ್ತ ಬರುತ್ತೆ. ಅಂತಹ ಅಷ್ಟು ಕಷ್ಟಗಳನ್ನು ಅನುಭವಿಸಿ, ಅಷ್ಟು ನೋವುಗಳನ್ನು ಅನುಭವಿಸಿ, ಅಷ್ಟು ದುಃಖಗಳನ್ನು ಅನುಭವಿಸಿ ಎಲ್ಲರ ಮುಂದೆಯೂ ಸಹ ನಗನಗುತ್ತಾನೆ ಇದ್ದಂತಹ ನಟ ಪ್ರಪಂಚದಲ್ಲಿ ಯಾರಾದರೂ ಇರೋ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ತಮಗೆ ನೋವು ಕೊಟ್ಟಂಥವ್ರನ್ನ ಇಂಥವ್ರು ನೋವು ಕೊಟ್ಟರು ಅಂತೇಳಿ ಹೇಳದೇ ಇರ್ತಕ್ಕಂಥವ್ರು, ಅಂಥ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿದ್ದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಎಲ್ಲ ಕಲಾವಿದರ ಜೊತೆ ಚೆನ್ನಾಗಿದ್ರು, ಎಲ್ಲ ರಾಜಕಾರಣಿಗಳ ಜೊತೆ ಚೆನ್ನಾಗಿದ್ರು, ಎಲ್ಲರ ಅಚ್ಚುಮೆಚ್ಚಿನ ಕಲಾವಿದರಾಗಿದ್ದರು. ಅಂಥ ಕಲಾವಿದನಿಗೆ ಇವತ್ತು ಬೆಂಗಳೂರು ನಗರದಲ್ಲಿ, ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು 10 ಗುಂಟೆ ಜಮೀನನ್ನು ಸರ್ಕಾರ ಅವ್ರಿಗೆ ಮಂಜೂರು ಮಾಡೋಕ್ಕಾಗಲಿಲ್ಲ. ಯಾವುದೋ ಒಂದು ತಕರಾರು ಜಮೀನನ್ನು ಕೊಟ್ಬಿಟ್ಟು ಇಲ್ಲಿವರೆಗೂ ಕೋರ್ಟ್ನ ವ್ಯಾಜ್ಯಗಳಲ್ಲೇ ಅವರ ಕುಟುಂಬನೂ ಸುಸ್ತಾದರು, ಕೊನೆಗೆ ಅಭಿಮಾನಿಗಳು ಸುಸ್ತಾದರು. ಇವತ್ತು ಮನಸ್ಸು ಮಾಡಿದರೆ ಅವರು ಕಂಠೀರವ ಸ್ಟುಡಿಯೋದಲ್ಲೇ ಅವ್ರಿಗೆ ಅಂತ್ಯಕ್ರಿಯೆ ಜಾಗ ಕೊಡ್ಬೋದಾಗಿತ್ತು. ಆದರೆ ಕೊಡಲಿಲ್ಲ ಅದು. ಆದರೆ ನಾನು ಇವತ್ತು ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೇನೆ. ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಜಾಗ, ಅಲ್ಲೂ ಕೂಡ ತಕರಾರು, ಮೇಲ್ಕೋಟೆನಲ್ಲಿ ಕೊಟ್ಟಿದ್ರು, ಅದು ಕೂಡ ತಕರಾಲಾಗಿ ಅದು ಕೋರ್ಟಿಂದನೇ ಇತ್ಯರ್ಥ ಆಯಿತು. ನಮಗೆ ಈಗ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಕುಚುಕು ಗೆಳೆಯರು
ಇವತ್ತು ಅವರನ್ನು ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಕಂಠೀರವ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಪಕ್ಕದಲ್ಲೇ ಜಾಗ ಕೊಡಲಿ. ಈಗ ನಮಗೆ ಅಭಿಮಾನ ಸ್ಟುಡಿಯೋ ಬೇಡ, ಬಿಟ್ಬಿಡಿ, ಅದೇನಾದರೂ ಮಾಡ್ಕೊಳ್ಳಿ. ಇವತ್ತು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕಂಠೀರವ ಸ್ಟುಡಿಯೋದಲ್ಲೇ ನಮ್ಮ ಅಂಬರೀಷ್ ಅವ್ರ ಪಕ್ಕದಲ್ಲೇ ಇವ್ರಿಗೂ ಕೂಡ ಜಾಗವನ್ನು ಕೊಡಲಿ. ಇದನ್ನು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಹಿಂದೆ ಪತ್ರಕರ್ತರು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ಕೇಳ್ತಾರೆ, ಈ ಅಭಿಮಾನ್ ಸ್ಟುಡಿಯೋ ಸಮಸ್ಯೆ ಬಗ್ಗೆ ಅವ್ರನ್ನ ಕೇಳಿದಾಗ ಅವರ ಸ್ಮಾರಕವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಪಕ್ಕದಲ್ಲಿ ಮಾಡ್ಬೋದಲ್ಲ, ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತೇಳಿ 3 ಕಲಾವಿದರು, ಏನು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅವ್ರದ್ದು 3 ಜನದ್ದು ಒಂದೇ ಕಡೆ ಮಾಡ್ಬೋದಲ್ಲ ಅಂದಾಗ ಖಂಡಿತವಾಗ್ಲೂ ಮಾಡಬಹುದು, ಅದಕ್ಕೆ ನನ್ನ ಸಹಮತ ಇದೆ ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳಿದರು. ಅದೇ ರೀತಿ ಈಗ ನಾನೊಬ್ಬ ಅಭಿಮಾನಿಯಾಗಿ, ಒಬ್ಬ ಕನ್ನಡಿಗನಾಗಿ, ಕನ್ನಡ ಪ್ರೇಕ್ಷಕನಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಪಕ್ಕದಲ್ಲೇ ಕೊಡಲಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾಕೆಂದರೆ ಅದು ಸರ್ಕಾರದ ಜಾಗ ಇದೆ, ಅಲ್ಲಿ ಯಾವುದೇ ರೀತಿಯಾದಂಥ ತಂಟೆ ತಕರಾರು ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಅದು ನೇರವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಶಕ್ತಿ ಸರ್ಕಾರಕ್ಕಿದೆ. ಹಾಗಾಗಿ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ, ಅಲ್ಲಿ ಕೊಡಲಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದ್ರ ಜೊತೆಗೆ ಯಾರು ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ಆ ಒಂದು ಸಣ್ಣದಾದಂತಹ ಬಹುಶಃ ಒಂದು 1 ಗುಂಟೆ 2 ಗುಂಟೆ ಜಾಗದಲ್ಲಿ ಮಾಡಿದಂಥ ಆ ಅಂತ್ಯಕ್ರಿಯೆ ಮಾಡಿದಂಥ ಜಾಗವನ್ನು ರಾತ್ರೋರಾತ್ರಿ ಬಂದು ಅದನ್ನು ಧ್ವಂಸ ಮಾಡಿದ್ದಾರೆ. ಆ ಕಿಡಿಗೇಡಿಗಳಿಗೆ ಸರ್ಕಾರ, ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಇಲ್ಲ ಅಂತೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಮತ್ತು ಕನ್ನಡ ಅಭಿಮಾನಿಗಳು, ಎಲ್ಲ ಚಲನಚಿತ್ರ ಕಲಾವಿದರ, ಕನ್ನಡ ಕಲಾವಿದರ ಅಭಿಮಾನಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಅದನ್ನು ಮಾಡಿಕೊಡಿ. ಆ ಕಿಡಿಗೇಡಿಗಳನ್ನು ಬಂಧಿಸಿ, ಅವನು ಯಾರೋ ಇವ ರಾತ್ರೋರಾತ್ರಿ ಬಂದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪೂಜಿಸ್ತಕ್ಕಂಥ ಆ ಜಾಗವನ್ನು ಕಳ್ಳತನದಲ್ಲಿ ಭಯಭೀತರಾಗಿ ಅವತ್ತು ಹೊಡೆದಿದ್ದಾರೆ ಮೊನ್ನೆ ರಾತ್ರಿ. ಇದು ನೋವಿನ ವಿಚಾರ, ಇದನ್ನು ಹೇಳ್ಕೊಳ್ಳೋಕೆ ಆಗದಷ್ಟು ನೋವಾಗ್ತದೆ ನನಗೆ ವೈಯಕ್ತಿಕವಾಗಿ. ಹಾಗಾಗಿ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದಾಗಿಂದ ಇದುವರೆಗೂ ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗಳನ್ನು ಲೆಕ್ಕ ಹಾಕ್ತಾ ಹೋದರೆ, ಅವ್ರ ಸಿನಿಮಾಗಳ ಮೇಲೆ, ಅವರ ಅಭಿಮಾನಿಗಳ ಮೇಲೆ, ಅವರ ಕುಟುಂಬದ ಮೇಲೆ, ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗಳನ್ನು, ದಾಳಿಗಳನ್ನು, ಕ್ರೌರ್ಯಗಳನ್ನು, ಕೃತ್ಯಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಇವತ್ತು ಒಂದು ದಿನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥದ್ದು. ಅವರಿಗಾಗಲೇ ನಮ್ಮನ್ನೆಲ್ಲ ಆಗಲಿ ಸುಮಾರು 13-14 ವರ್ಷ ಆಗಿದೆ. ಇಂದಿಗೂ ಕೂಡ ಅವ್ರ ಆತ್ಮ ಶಾಂತಿ ಆಗಲಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ಹಾಗಾಗಿ ದಯಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಅವರ ಸಮಾಧಿ ಮೇಲೆ ನಡೆದಿರ್ತಕ್ಕಂಥ ದಾಳಿ, ಅವ್ರ ಮೇಲೆ ನಡೆದಿರ್ತಕ್ಕಂಥದ್ದು, ಆ ಸಮಾಧಿ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಲ್ಲ, ಅದು ಅಭಿಮಾನಿಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿ, ವಿಷ್ಣುವರ್ಧನ್ ಅವರ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಇದನ್ನು ನಾನು ಖಂಡಿಸ್ತೇನೆ, ಉಗ್ರವಾಗಿ ಖಂಡಿಸ್ತೇನೆ. ಆ ದಾಳಿಗೆ ಕಾರಣಕರ್ತರಾದಂಥ ಯಾರೇ ಆಗಲಿ ಅವರನ್ನು ಬಂಧಿಸಬೇಕು ಅಂತೇಳಿ ಸರ್ಕಾರವನ್ನು, ಪೊಲೀಸ್ ಇಲಾಖೆಯನ್ನು ನಾನು ಒತ್ತಾಯ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು, ಅವ್ರ ಆಚೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ವಿಷ್ಣುವರ್ಧನ್ ಅಭಿಮಾನಿಗಳು ಯಾವತ್ತೂ ಕೂಡ ಶಾಂತಿ ಪ್ರಿಯರು. ವಿಷ್ಣುವರ್ಧನ್ ಅವರು ಅದನ್ನೇ ಹೇಳ್ಕೊಟ್ಟೋಗಿರೋದು, ಶಾಂತಿಯಿಂದ ವರ್ತಿಸಿದ್ರು. ಯಾಕಂದರೆ ಅವರು ಕೂಡ ಶಾಂತಿಯುತವಾಗಿದ್ದರು, ಶಾಂತಿ ಮೂರ್ತಿಯಾಗಿದ್ದರು, ನಾವು ಕೂಡ ಹಾಗೇ ಇದ್ದೀವಿ. ಇಡೀ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಡೀ ರಾಜ್ಯದಲ್ಲಿ. ಹಾಗಾಗಿ ಇವತ್ತು ಅವರನ್ನು ಬಂಧಿಸಬೇಕು. ಮತ್ತು ಈ ಸ್ಮಾರಕವನ್ನು ಅಲ್ಲಿ ಇಲ್ಲಿ ಅಂತ ಹೇಳೋದಕ್ಕಿಂತ ನೇರವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ರವರ ಪಕ್ಕದಲ್ಲೇ ಒಂದು ಸ್ಮಾರಕವನ್ನು ಕಟ್ಟೋದಕ್ಕೆ ಸರ್ಕಾರ ಅವಕಾಶ ಮಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಡ್ಬೇಕು ಅಭಿಮಾನಿಗಳಿಗಾಗಿ. ಕೆಲವರು ಯಾರೋ ಹೇಳಿದ್ರಂತೆ ಅವ್ರ ಕುಟುಂಬದವ್ರು ಬಂದಿಲ್ಲ ಅಂತ. ಕುಟುಂಬ ಇದುವರೆಗೂ ಅಂಬರೀಷ್ ಅವರ, ವಿಷ್ಣುವರ್ಧನ್ ಅವರ ಕುಟುಂಬನ ನೋಡಿಕೊಂಡು ನಾವು ಯಾರೂ ಅಭಿಮಾನಿಗಳಾಗಲಿಲ್ಲ. ಇದು ಸ್ಪಷ್ಟನೆ ಮಾಡ್ತಾ ಇದ್ದೀನಿ ನಾನು. ವಿಷ್ಣುವರ್ಧನ್ ಅವ್ರನ್ನ ನೋಡಿಕೊಂಡು ನಾವು ಅಭಿಮಾನಿಗಳಿಗೆ ಆಗಿದ್ದೇವೆ ಹೊರತು ವಿಷ್ಣುವರ್ಧನ್ ಅವರ ಕುಟುಂಬವನ್ನು ನೋಡಿ ಅಲ್ಲ. ವಿಷ್ಣುವರ್ಧನ್ ಅವರ ಕುಟುಂಬದ ಬಗ್ಗೆ ನಮಗೆ ಗೌರವ ಇದೆ,
ಭಾರತೀಯವ್ರ ಮೇಲೆ, ಭಾರತಿ ವಿಷ್ಣುವರ್ಧನ್ ಅವ್ರ ಮೇಲೆ ಅಭಿಮಾನ ಇದೆ, ಗೌರವ ಇದೆ. ಅದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಪ್ರಾಣ ಬಿಡ್ತಕ್ಕಂಥ ಅಭಿಮಾನಿಗಳು, ನನ್ನಂಥ ಅಭಿಮಾನಿಗಳು ಕೋಟ್ಯಾಂತರ ಜನ ಇಡೀ ರಾಜ್ಯದಲ್ಲಿದ್ದಾರೆ. ಅವ್ರ ಕುಟುಂಬದಿಂದ ಅಲ್ಲ, ಈಗ ಅವರು ಅನೇಕ ಇತಿಹಾಸಕಾರರಿದ್ದಾರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅವ್ರ ಕುಟುಂಬಗಳನ್ನು ಕೇಳ್ಕೊಂಡೆಲ್ಲ ಮಾಡಿರ್ತಕ್ಕಂಥದ್ದು ಸ್ಮಾರಕಗಳನ್ನು. ಗಾಂಧಿ ಸ್ಮಾರಕ ಆಗಿದ್ದು ಅವ್ರ ಕುಟುಂಬನ ಕೇಳ್ಕೊಂಡ ಮಾಡಿದ್ರು ಇಲ್ವಲ್ಲ. ಅಂಬೇಡ್ಕರ್ ಕುಟುಂಬ, ಅಂಬೇಡ್ಕರನ್ನ ಕೇಳ್ಕೊಂಡ ಅಂಬೇಡ್ಕರ್ ಕುಟುಂಬ ಅಂಬೇಡ್ಕರ್ ಸ್ಮಾರಕ ಮಾಡಲಿಲ್ಲ. ಅಂಬೇಡ್ಕರ್ ಸ್ಮಾರಕ ಮಾಡೋದಕ್ಕೂ ಕೂಡ ಹೋರಾಟ ಆಯಿತು ಬಿಡಿ, ಅದು ಕೂಡ ನೇರವಾಗಿ ಯಾರು ಕೂಡ ಇಂಥ ಸರ್ಕಾರ ನಾವು ಮಾಡಿದ್ವಿ ಅಂತ ಹೇಳಿಲ್ಲ. ಅದು ಎಷ್ಟೋ ಸರ್ಕಾರಗಳು ಹೋದ್ಮೇಲೆ ಅವರ ಅಂಬೇಡ್ಕರ್ ಸ್ಮಾರಕ ಆಯಿತು. ಅದೇ ರೀತಿ ಇವತ್ತು ಸ್ಮಾರಕದ ವಿಚಾರ ಬಂದಾಗ ಅವರ ಕುಟುಂಬದವ್ರು ಕೇಳೋ ಅವಶ್ಯಕತೆ ಇಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳೇ ಅವ್ರ ಕುಟುಂಬ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ಅವ್ರ ಕುಟುಂಬ, ಅವ್ರ ಪ್ರಾಣ. ಯಾಕಂದರೆ ಅವ್ರ ಕಷ್ಟ ಸುಖಗಳಲ್ಲಿ, ನೋವು ನಲಿವುಗಳಲ್ಲಿ ಇದ್ದಂಥವ್ರು, ಕಟೌಟ್ ಹಾಕ್ದವರು, ಹಾರ ಹಾಕ್ದವರು, ಪಟಾಕಿ ಸಿಡಿಸಿದವರು, ಹೂವಿನ ಅಭಿಷೇಕ ಮಾಡಿದವರು, ಹಾಲಿನ ಅಭಿಷೇಕ ಮಾಡಿದಂಥವ್ರು, ಅವರ ಕಟೌಟ್ಗಳನ್ನು ಸ್ಟಾರ್ಗಳು ಕಟ್ಟಿದವರು, ಹಾಲಿನ ಅಭಿಷೇಕ ಮಾಡಿದವರು, ಅವ್ರನ್ನ ಹೊತ್ತು ಮೆರವಣಿಗೆ ಮಾಡಿದವರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು. ವಿಷ್ಣುವರ್ಧನ್ ಅಭಿಮಾನಿಗಳು ಅವ್ರ ಕುಟುಂಬ. ಹಾಗಾಗಿ ನಮ್ಮ ಕುಟುಂಬದ ಆಸ್ತಿ, ಅಭಿಮಾನಿಗಳ ಆಸ್ತಿ, ಕನ್ನಡಿಗರ ಆಸ್ತಿ, ಕನ್ನಡ ಸಂಸ್ಕೃತದ ರಾಯಭಾರಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ದಯಮಾಡಿ ನೀವು ಅಲ್ಲಿ ಇಲ್ಲಿ ಅಂತ ಏನೋ ಕಾರಣ ಹೇಳಕ್ಕೆ ಹೋಗ್ಬೇಡಿ. ಕುಚ್ಚುಕು ಗೆಳೆಯರಾದಂಥ ಡಾಕ್ಟರ್ ಅಂಬರೀಷ್ ರವರ ಸ್ಮಾರಕದ ಪಕ್ಕದಲ್ಲೇ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸ್ಮಾರಕವನ್ನು ಕಟ್ಟೋದಕ್ಕೆ ಜಾಗ ಕೊಡಬೇಕು. ಮತ್ತು ನಿನ್ನೆ ಧ್ವಂಸಗೊಳಿಸಿರ್ತಕ್ಕಂಥ ಜಾಗವನ್ನು ವಿಷ್ಣುವರ್ಧನ್ ಅವರ ಆ ಒಂದು ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿದ್ದಂಥ ಸ್ಮಾರಕವನ್ನು ಧ್ವಂಸ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನು ಬಂಧಿಸಬೇಕಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತೇನೆ. ಈಗ ನೀವು ಕಂಠೀರವ ಸ್ಟುಡಿಯೋದಲ್ಲಿ ಕೊಟ್ಟರೆ ಸ್ವಲ್ಪ ಕೆಲವೊಂದು ಅಭಿಮಾನಿಗಳು ಅಭಿಮಾನಿಸಬೇಕು ಜಾಗ ಅಂತಂದ್ರೆ ಕೆಲವೊಂದು ಕಡೆ ಗೊಂದಲ ಉಂಟಾಗ್ತಾ ಇದೆ ಅಂತಲ್ಲ. ಇಲ್ಲ, ಈಗ ಅದು ನ್ಯಾಯಾಲಯದಲ್ಲಿ ಆ ವ್ಯಾಜ್ಯಗಳು ಇರೋದ್ರಿಂದ, ಆಮೇಲೆ ಬಾಲಣ್ಣನವರ ಮಕ್ಕಳು ಆ ವಿಷಯವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅದನ್ನು ಕೋರ್ಟಲ್ಲಿ ಇತ್ಯರ್ಥ ಆಗದಿರ್ತಕ್ಕಂಥ ಸಮಸ್ಯೆಯನ್ನು ಇಟ್ಕೊಂಡಿರೋದ್ರಿಂದ ನಮಗೆ ಅವರು ಏನಾದರೂ ಮಾಡ್ಕೊಳ್ಳಿ, ಸರ್ಕಾರ ಮುಟ್ಗೋಲು ಹಾಕ್ಕೊಳ್ಳಿ ಆ ಜಮೀನ. ಯಾಕಂದರೆ ನೋಡಿ, ಆ ಜಮೀನು 20 ಎಕರೆ ಜಮೀನನ್ನು ಅವ್ರಿಗೆ ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೇನು ಕ್ರಯಕ್ಕೆ ಕೊಟ್ಟಿಲ್ಲ, ಕ್ರಯ ಮಾಡಿಕೊಟ್ಟಿಲ್ಲ ಬಾಲಣ್ಣನ ಮಕ್ಕಳಿಗೆ ಸರ್ಕಾರ. ಆದರೆ ಅವರು ಸ್ವಂತ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಭಾಗಾಂಶ ಕೇಳ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಅಭಿಮಾನಿಗಳು ಇವತ್ತು ಆ ವಿಷಯವಾಗಿ ಏನಾದರೂ ಧ್ವನಿ ಎತ್ತಿದ್ರೆ ಬಾಲಣ್ಣ ಮಕ್ಕಳು ಕೂಡ ಜಮೀನು ಸಿಗೋದಿಲ್ಲ. ಕ್ರಯಕ್ಕೆ ಕೊಟ್ಟಿಲ್ಲ ಸರ್ಕಾರ, ಅವರಿಗೆ ಭೋಗಿ ಕೊಟ್ಟಿರ್ತಕ್ಕಂಥದ್ದು ಜಮೀನ, ಅದನ್ನು ಸರ್ಕಾರ ಯಾವತ್ತು ಬೇಕಾದರೂ ವಾಪಸ್ ತೆಗೆದುಕೋಬೋದು. ಆ ನಿಟ್ಟಿನಲ್ಲಿ ಅದಕ್ಕಾಗಿಯೇ ಸರ್ಕಾರ ಅಲ್ಲಿ 1 ಎಕರೆ ಜಮೀನನ್ನು ಕೊಟ್ಟಿದ್ದು. ಆದರೆ ಇವತ್ತು ಅವ್ರದ್ದೇ ಸ್ವಂತ ಜಮೀನು ಅಂತೇಳಿ ಆಗ್ತಾಯಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅದಕ್ಕೆ ಅಭಿಮಾನಿಗಳು ಅಥವಾ ಸರ್ಕಾರ ತಕ್ಕ ಪಾಠವನ್ನು, ಬಾಲಣ್ಣನ ಮಗನಾದಂಥ ಅವನು ಯಾರೋ ಗಣೇಶ್ ಅಂತಿದ್ದಾನೆ, ಬಾಲಣ್ಣ ಅವರ ಮೊಮ್ಮಗ ಯಾರೋ ಕಾರ್ತಿಕ್ ಅಂತ ಅವನಿಗೆ ತಕ್ಕ ಪಾಠ ಕಲಿಸೋದಕ್ಕೆ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ. ಅದು ಸಂಬಂಧಪಟ್ಟಂಥ ದಾಖಲೆಗಳನ್ನು ತೆಗೆದುಕೊಂಡು ಅದು ಸರ್ಕಾರದ ವಶಕ್ಕೆ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕಾಗಿರೋದು ಪೊಲೀಸರ ಕರ್ತವ್ಯ ಕೂಡ ಆಗಿದೆ. ಅಲ್ಲ, ಇನ್ನು ಖಂಡಿತ ಪಾಲನೆ ಮಾಡಲಿ. ನಾವು ನ್ಯಾಯಾಲಯಕ್ಕೆ ಖಂಡಿತವಾಗಲೂ ಗೌರವನ ಕೊಡ್ತೇವೆ. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಕೋರ್ಟ್ನ ಆದೇಶವನ್ನು ಬರುವಂಗೆ ಮಾಡಿರ್ತಕ್ಕಂಥವರು ಬಾಲಣ್ಣನ ಮಕ್ಕಳು. ಯಾಕಂದರೆ ಅದು ಭೋಗಿಗೆ ಕೊಟ್ಟಿರ್ತಕ್ಕಂಥ ಜಾಗ ಅದು. ಆಮೇಲೆ ನಿನ್ನೆ ನಡೆದಂಥದ್ದು ಅಭಿಮಾನಿಗಳನ್ನು ಬಂಧಿಸಿರ್ತಕ್ಕಂಥದ್ದು ಕೂಡ ನೋಡಿ, ಅದನ್ನು ಬಿಟ್ಟಿದ್ದೆ ನಾನು. ಅಭಿಮಾನಿಗಳನ್ನು ಆ ಜಾಗಕ್ಕೆ ಹೋಗದೇ ರೀತಿ ಬಂಧಿಸಿ 20 ಜನನ ಬಂಧಿಸಿ ಅವ್ರ ಮೇಲೆ FIR ಹಾಕಿದ್ದಾರೆ. ಆಮೇಲೆ ರಾಜ್ಯ ವಿಷ್ಣು ಸೇನಾ ಸಮಿತಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ಆದಂಥ ವೀರಕಪುತ್ರ ಶ್ರೀನಿವಾಸ್ ಅವ್ರನ್ನು ಕೂಡ ನಿನ್ನೆ ಬಂಧಿಸಿದ್ದಾರೆ. ಇದು ಖಂಡನೀಯವಾಗಿರ್ತಕ್ಕಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಕೇಳಕ್ಕೆ ಹೋದರೆ ಯಾವುದೇ ಮಾಹಿತಿ ಇಲ್ಲದೆ ವೀರಕಪುತ್ರ ಶ್ರೀನಿವಾಸ್ ಅವ್ರನ್ನ ಬಂಧಿಸಿರೋದು ಮತ್ತು ಅಭಿಮಾನಿಗಳನ್ನು ಬಂಧಿಸಿರ್ತಕ್ಕಂಥದ್ದು ಇದು ಖಂಡನೀಯ. ಇದು ಪ್ರಜಾಪ್ರಭುತ್ವದ ದೇಶ ಇದು. ಎಲ್ಲರೂ ಕೂಡ ಅವರ ಹಕ್ಕುಗಳನ್ನು ಕೇಳೋದಕ್ಕೆ ಅವಕಾಶಗಳಿದ್ದಾವೆ. ಪೊಲೀಸ್ನವ್ರನ್ನ ಬಿಟ್ಟು ಅದಕ್ಕೆ ಅಭಿಮಾನಿಗಳನ್ನು ಬಂಧಿಸಿ ಮತ್ತೆ ಬಿಡುಗಡೆ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದರೆ
ಅಲ್ಲಿಗೆ ಹೋಗೋದಕ್ಕೆ ಅವಕಾಶನ ಕೊಡದೆ, ಅಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಬಂಧಿಸಿರ್ತಕ್ಕಂಥದ್ದನ್ನು ಕೂಡ ಕನ್ನಡ ಜಾಗೃತಿ ವೇದಿಕೆ ಖಂಡಿಸ್ತದೆ. ಸರ್, ಅವ್ರ ಪುತ್ರಿ ಹೇಳ್ತಾರೆ ಇದು ಬೆಲೆ ಹೆಚ್ಚಾದ್ರಿಂದ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ಬಾಲಣ್ಣ ಅವರ ಪುತ್ರಿನೇ ಹೇಳ್ತಾರೆ. ಖಂಡಿತ ಅದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಸೆಂಟ್ ಅಂದರೆ ಒಂದು ಗುಂಟೆ ಜಮೀನು ಅಲ್ಲ, ಒಂದಡಿ ಭೂಮಿ ಲಕ್ಷಾಂತರ ರೂಪಾಯಿ, ಲಕ್ಷಗಳ ಮೇಲೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕಂಠೀರವ ಇದು ಅಭಿಮಾನ ಸ್ಟುಡಿಯೋ ಸುತ್ತಮುತ್ತ ಇದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋಗೆ ಗ್ರೇಟರ್ ಬೆಂಗಳೂರು ಬೇರೆ ಆಗೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಆಗ ಒಂದಡಿ ಭೂಮಿ ಏನಾಗ್ಬೋದು, ಅದನ್ನು ಕಬಳಿಸೋದಕ್ಕೆ ರಾಜಕೀಯದ ಹುನ್ನಾರನೂ ಇರ್ಬೋದು, ಎಲ್ಲನೂ ಇರ್ಬೋದು. ಅವರ ಮಗಳು ಬಾಲಿ ಹೇಳಿರೋದು ನೆನ್ನೆ ಹೇಳಿದ್ದಾರೆ. ಇದರಲ್ಲಿ ಅಯ್ಯಮ್ಮ ಹೇಳಿದ್ದಾರೆ ನಂದೇನು ತಕರಾರಿಲ್ಲ ಅಂತೇಳಿ ಅಯ್ಯಮ್ಮ ನೇರವಾಗಿ ಹೇಳಿದ್ದಾರೆ. ಆದರೆ ಗಣೇಶು ಮತ್ತು ಅವನು ಕಾರ್ತಿಕ್ ಅನ್ನೋನು ಇವೆಲ್ಲ ಮಾಡಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಭೂಮಿಯನ್ನು ಒಡ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ನಾವು ಕೂಡ ಕೋರ್ಟ್ಗೆ ಹೋಗ್ತೇವೆ, ನಾವು ಕೂಡ ಸರ್ಕಾರಕ್ಕೆ ಅಪೀಲನ್ನು ಮಾಡ್ತೇವೆ. ಈಗಾಗಲೇ ಅದನ್ನು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅಭಿಮಾನಿಗಳು. ಅದ್ರ ಸಂಬಂಧ ಖಂಡಿತವಾಗಲೂ ಕೂಡ ನಾವು ಕೂಡ ಹೋರಾಟವನ್ನು ಮಾಡೇ ಮಾಡ್ತೀವಿ. ಹಿಂದೆ ಏನಾದ್ರು ಒಪ್ಪಂದ ಆಗಿತ್ತ? ಮೈಸೂರಲ್ಲಿ ಸ್ಮಾರಕ ಮಾಡಿದಾದ್ಮೇಲೆ ಇಲ್ಲಿ ತೆರವು ಮಾಡ್ತೀರಿ ಅಂತ ಏನೋ ಒಳ ಒಪ್ಪಂದಗಳೇನೋ ಆಗಿತ್ತು? ಇಲ್ಲ, ಖಂಡಿತ ಆಗಲಿಲ್ಲ. ಮೈಸೂರಲ್ಲಿ ಆಗೋದಕ್ಕೆ ಏನಂದರೆ ಅವರ ಕುಟುಂಬ ಆಗಲಿ ಅಭಿಮಾನಿಗಳಾಗಲಿ ಸುಮಾರು 10 ವರ್ಷಗಳ ಕಾಲ ನಿರಂತರವಾದಂತಹ ಪ್ರಯತ್ನಗಳನ್ನು ಪಟ್ಕೊಂಡೇ ಇದ್ರು. ಸುಮಾರು 5-6 ಮುಖ್ಯಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿ ನಾಯಿಗಳ ರೀತಿಯಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಕಾದು ಕೂತು ಕುಳಿತು ಅವರನ್ನು ಕಾಡಿ ಬೇಡಿ ಏನು ಮಾಡಿದ್ರು ಅವ್ರಿಗೆ ಮನಸ್ಸು ಕರಗಲಿಲ್ಲ. ಎಲ್ರಿಗೂ ಕೊಟ್ಟಿದ್ದಾರೆ. ನಾವು ಯಾರು ಕೊಟ್ಟಿದ್ದಾರೆ ಅಂತೇಳಿ ನಾವು ಅದನ್ನು ವಿರೋಧ ಮಾಡೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಫ್ಕೋರ್ಸ್ ಅವ್ರ ಮೇರು ಕಲಾವಿದರು ಭಾರತ ದೇಶದಲ್ಲೇ. ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಮ್ಮದು ತಕರಾರಿಲ್ಲ. ಪುನೀತ್ ರಾಜ್ಕುಮಾರ್ ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ, ಅಂಬರೀಷ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ, ಪಾರ್ವತಮ್ಮನವ್ರು ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ. ಆದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ನೀವು ಯಾವುದೇ ಚಿತ್ರರಂಗದ ಕಲಾವಿದರನ್ನು ಕೇಳಿದ್ರೆ ಮೊದಲು ಬರ್ತಕ್ಕಂಥ ಹೆಸರು ಡಾಕ್ಟರ್ ರಾಜ್ಕುಮಾರ್. ಎರಡನೇ ಹೆಸರು ಅಂತ ಬರೋದಾದ್ರೆ ಅದು ವಿಷ್ಣುವರ್ಧನ್ ಹೆಸರು ಅಂತಲೇ ಬರೋದು. ಮೊನ್ನೆ ಹುಟ್ಟಿರೋದು, ಅದಕ್ಕಿಂತ ಹುಟ್ಟಿರೋದು, ಇವತ್ತು ಹುಟ್ಟಿರೋ ಮಕ್ಕಳಿಗೆ ಕೇಳಿದ್ರು ಹಿರಿಯ ಕಲಾವಿದರು ಯಾರು ಅಂತ ಹೇಳಿದ್ರೆ ರಾಜ್ಕುಮಾರ್ ವಿಷ್ಣು ಅಂತಾನೆ ಬರೋದು. ಕನ್ನಡ ಚಿತ್ರರಂಗದ 2 ಕಣ್ಣು ಅಂತೇಳಿ ಹೇಳ್ಕೊಳ್ಳೋದು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್. ಅದೇ ರೀತಿ ವಿಷ್ಣುವರ್ಧನ್ ಅವ್ರನ್ನು ಕೂಡ ಭಾಳ ಗೌರವಯುತವಾಗಿ ನಡೆಸ್ಕೋಬೇಕಾಗಿತ್ತು. ಇದು ನನಗೆ ಭಾಳ ಇನ್ನೊಂದು ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದ್ಮೇಲೆ 2006ರಲ್ಲಿ ರಾಜ್ಕುಮಾರ್ ಅವರು ತೀರೋಗ್ತಾರೆ. 2007ರಲ್ಲಿ ಕಾವೇರಿ ಐತೀರ್ಪು ಬರ್ತದೆ. ಕಾವೇರಿದ ನ್ಯಾಯಮಂಡಳಿ ಒಂದು ಐತೀರ್ಪು ಕೊಡುತ್ತೆ. 2007 ಫೆಬ್ರವರಿ 5ನೇ ತಾರೀಕು, ನನಗಿನ್ನೂ ಡೇಟ್ ಜ್ಞಾಪಕ ಇದೆ. ಆ ಸಂದರ್ಭದಲ್ಲಿ ಕಾವೇರಿ ಹೋರಾಟವನ್ನು ಯಾರು ಕೈಗೆತ್ಕೋಬೇಕು ಅಂತೇಳಿ ಆವತ್ತಿನ ದಿನ ಎಲ್ಲ ಚಿತ್ರರಂಗದ ಎಲ್ಲರೂ ಕೂಡ ಇದು ಮಾಡಿದಾಗ ಆವತ್ತು ವಿಷ್ಣುವರ್ಧನ್ ಅವರಿಗೆ ಆ ಒಂದು ಹೋರಾಟದ ಜವಾಬ್ದಾರಿಯನ್ನು ಅವ್ರ ಹೆಗಲ ಮೇಲೆ ಹಾಕ್ತಾರೆ. 2007 ಫೆಬ್ರವರಿ 5ನೇ ತಾರೀಕು ತೀರ್ಪು ಬಂದ ಆದಮೇಲೆ ಆವಾಗ ಅವರು ದೊಡ್ಡ ಕರ್ನಾಟಕ ಬಂದ್ ಮಾಡಿ ಒಂದು ದೊಡ್ಡ ಕಲಾವಿದರ ಒಂದು ನೇತೃತ್ವವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ವಹಿಸ್ಕೊಂಡು ರ್ಯಾಲಿಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೀತಾರೆ. ತದನಂತರ ಅವರು ಸಿನಿಮಾ ಒಂದು ಶೂಟಿಂಗ್ ಹೋಗ್ತಾರೆ. ಮಾತಾಡು ಮಲ್ಲಿಗೆ ಅಂತೇಳಿ ಒಂದು ಶೂಟಿಂಗ್ ಎಲ್ಲಿ ಊಟಿನಲ್ಲಿ. ಆ ಸಂದರ್ಭದಲ್ಲಿ ಶೂಟಿಂಗ್ ಮುಗಿಸ್ಬಿಟ್ಟು ಇವರು ಪ್ರೆಸ್ ಮೀಟ್ ಮಾಡಬೇಕು. ಊಟಿನಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಪತ್ರಕರ್ತರ ಮುಂದೆ ಹೇಳಿಕೆ ಕೊಡ್ತಾ ಇರ್ತಾರೆ ಸಿನಿಮಾದ ಬಗ್ಗೆ. ಆ ಸಂದರ್ಭದಲ್ಲಿ ಏಕಾಏಕಿ ತಮಿಳುನಾಡಿನ ಗೂಂಡಾಗಳು ಒಂದಷ್ಟು ಜನ ಒಂದು ಚಲನಚಿತ್ರ ಕಲಾವಿದರು ಅಂದರೆ ಅಂದರೆ ವಿಜಯಕಾಂತ್ ಅಭಿಮಾನಿ ಅವ್ರ ಪಕ್ಷದವರು ಏಕಾಏಕಿ ನುಗ್ಗಿ ವಿಷ್ಣುವರ್ಧನ್ ಅವರ ಕತ್ನ ಪಟ್ಟು ಹಿಡ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಪಕ್ಕದಲ್ಲಿದ್ದಂಥ ಸುಹಾಸಿನವ್ರು ಹೇಳ್ತಾರೆ, ಅವ್ರು ದೊಡ್ಡ ಕಲಾವಿದರಪ್ಪ, ಅವ್ರ ಮೇಲೆ ಹಂಗೆಲ್ಲ ಮಾಡಬಾರ್ದು, ಅವ್ರು ಕನ್ನಡದ ಸೂಪರ್ ಸ್ಟಾರು, ಹಂಗೆಲ್ಲ ಮಾಡಬಾರ್ದು ಅಂತೇಳಿ ಆವತ್ತಿನ ಕರುಣಾನಿಧಿಯವರು ಮತ್ತು ಆವತ್ತಿನ ವಿಜಯಕಾಂತ್ ಅವ್ರಿಗೆಲ್ಲ ಹೇಳಿ ಆ ಜಗಳವನ್ನು ಬಿಡಿಸ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆವತ್ತು ನಾವು ಇದೇ ಕನ್ನಡ ಜಾಗೃತಿ ವೇದಿಕೆಯಿಂದ ಅತ್ತಿಬೆಲೆ ಗಡಿ ಭಾಗದಲ್ಲಿ ಗಡಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡಿದ್ವಿ, ವಿಷ್ಣುವರ್ಧನ್ ಅವ್ರ ರಕ್ಷಣೆ ಕೊಡಬೇಕು ಅಂತೇಳಿ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹಲ್ಲೆಗಳನ್ನು ಮಾಡಿಸ್ಕೊಂಡು ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಹೋರಾಟ ಮಾಡಿದಂತಹ ಒಬ್ಬ ಕಲಾವಿದನಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಸಂಬಂಧಪಟ್ಟಂಥ ಇಲಾಖೆಗಳು ಯಾವ ರೀತಿ ನಡೆಸ್ಕೊಂಡಿದ್ದಾವೆ ಅಂತ ನೋಡಿದಾಗ ನಿಜವಾಗಲೂ ಅವ್ರಿಗೆ ಮಾಡಿರ್ತಕ್ಕಂಥದ್ದು ಶೂನ್ಯನೇ. ಏನೋ ಅಭಿಮಾನಿಗಳ ಒತ್ತಡದ ಮೇರೆಗೆ ಮಾಡಿರ್ತಕ್ಕಂಥದ್ದೇ ಹೊರತು ಮನಪೂರ್ವಕವಾಗಿ ಇವರು ಒಬ್ಬ ಕಲಾವಿದರಪ್ಪ, ಇವ್ರ ಮೇರು ಕಲಾವಿದರಪ್ಪ, ಇವ್ರು ಏನೋ ಮಾಡಬೇಕಂತೇಳಿ ಯಾರೂ ಮಾಡಲಿಲ್ಲ, ಯಾವ ಸರ್ಕಾರನೂ ಮಾಡಲಿಲ್ಲ. ಏನೇ ಆಗಿದ್ರು ಅದು
ಆ ಅಭಿಮಾನಿಗಳು ಒತ್ತಾಯಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಅಷ್ಟೇ. ಚಿತ್ರರಂಗ ಯಾಕೆ ಸರ್ ಸುಮ್ಮನೆ ಇದೆ ಇದ್ರ ಬಗ್ಗೆ ಯಾರೋ ಧ್ವನಿನೇ ಎತ್ತಿಲ್ಲ? ಚಿತ್ರರಂಗದಲ್ಲಿ ಕೆಲವರು ಸುದೀಪ್ ಇರ್ಬೋದು, ಒಂದಷ್ಟು ಜನ ಯಾರು ಸಣ್ಣ ಪುಟ್ಟ ಕಲಾವಿದರು ಮಾತಾಡ್ಬೋದು ಅಷ್ಟೇ. ಸುದೀಪ್ ಅವರು ಕೂಡ ಅವ್ರ ಪಾಪ ಅವ್ರು ನಾವು ಏನು ಹೇಳ್ಬಾರ್ದು, ಅವರು ಕೂಡ ಸ್ಮಾರಕವನ್ನು ಕಟ್ಟೋದಕ್ಕೆ ನಾನು ಮುಂದೆ ನಿಂತ್ಕೋತೀನಿ ಅಂತೇಳಿ ಪಾಪ ಅವ್ರು ಕೇಳಿದರು. ಅವರ ಕುಟುಂಬದವರು ಒಪ್ಕೊಳ್ಳಿಲ್ಲ. ಆಮೇಲೆ ಅವರು ಕೂಡ 2-3 ಬಾರಿ CMನ ಭೇಟಿ ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದಾರೆ. ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗ ಅವ್ರನ್ನೂ ಕೂಡ ಹೋಗಿ ಭೇಟಿ ಮಾಡಿ ಮಾತನಾಡಿದ್ದಾರೆ ಸ್ಮಾರಕದ ವಿಚಾರದಾಗಿ. ಅದರಲ್ಲಿ ಎರಡನೇ ಮಾತಿಲ್ಲ. ಒಂದಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಸಹಕಾರವನ್ನು, ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನೇರವಾಗಿ ನಿಂತ್ಕೊಂಡು ಮಾಡಿದ್ದು ಸುದೀಪ್ ಒಬ್ಬರೇನೆ. ಇನ್ನೆಲ್ಲ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾಳ ಖುಷಿ ಅಂತ ಹೇಳಿದ್ರೆ ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಅವ್ರ ಸ್ಮಾರಕ ಬೆಂಗಳೂರಲ್ಲಾಗಲಿ ಕಂಠೀರವ ಸ್ಟುಡಿಯೋದಲ್ಲೇ ಆಗಲಿ ನನ್ನ ಇದೇನು ಇಲ್ಲ ಅಂತೇಳಿ ಹೇಳಿದ್ದಾರೆ. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಅದನ್ನು ಕೋಟ್ ಮಾಡಿ ಹೇಳಿದ್ದೀನಿ. ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರೇ ಅದು ಹೇಳಿದ್ದಾರೆ. ಅವರ ಅಂಬರೀಷ್ ಅವ್ರ ಪಕ್ಕದಲ್ಲೇ ಅವರ ಸಮಾಧಿ ಆಗಲಿ ಅಂತೇಳಿ ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಹಾಗಾಗಿ ಅದನ್ನು ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ವಿಷ್ಣುವರ್ಧನ್ ಅವರ ಏನು ಸ್ಮಾರಕವನ್ನು ಅಲ್ಲಿ ತಕರಾರು ಮಾಡೋ ಜಾಗ ಇರೋದ್ರಿಂದ ಇಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ ಕೊಡಲಿಕ್ಕೆ ನನ್ನೊಂದು ಅಭಿಪ್ರಾಯ, ಒತ್ತಾಯ. ಮುಂದೆ ನಿಮ್ಮ ಓಟ್ ಯಾರು ಸರ್? ಇದೇನು ಈಗಾಗಲೇ ಬೆಳಗ್ಗೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ನಮ್ಮ ಸಹೋದರ ವೀರಕಪುತ್ರ ಶ್ರೀನಿವಾಸ್ ಹತ್ರ ಒಂದು ಸುತ್ತ ಮಾತುಕತೆ ಆಗಿದೆ. ಇವತ್ತು ಏನು ಮಾಡೋಣ ಹೇಗೆ ಅಂತೇಳಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೋಣ, ಮಾತಾಡಿಬಿಡಿ ನೀವು, ನಂತರ ಮಾತಾಡೋಣ. ಒಂದು ಕಡೆ 2-3 ದಿನದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ದೊಡ್ಡ ಮಟ್ಟದ ತೀರ್ಮಾನ ತೆಗೆದುಕೊಳ್ಳೋಣ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಕಲಾವಿದರ ಅಭಿಮಾನಿಗಳನ್ನು, ಎಲ್ಲ ಕಲಾವಿದರು ಇನ್ಕ್ಲೂಡಿಂಗ್ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಶಿವರಾಜ್ ಕುಮಾರ್, ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಆ ಕಡೆ ನಮ್ಮ ಧ್ರುವ ಸರ್ಜಾ ಇರ್ಬೋದು, ಎಲ್ಲ ನಮ್ಮ ಗಣೇಶ್ ಇರ್ಬೋದು, ದುನಿಯಾ ವಿಜಯ್ ಇರ್ಬೋದು, ಆಮೇಲೆ ನಮ್ಮ ನೆನಪಿರಲಿ ಪ್ರೇಮ್ ಇರ್ಬೋದು, ತುಂಬ ಜನ ಇದ್ದಾರೆ, ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಅವರೆಲ್ಲರ ಅಭಿಮಾನಿಗಳನ್ನು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು, ಎಲ್ಲ ಕಲಾವಿದರ ಅಭಿಮಾನಿಗಳನ್ನು ಒಂದು ಕಡೆ ಸೇರಿಸಿ ಇದು ಕನ್ನಡದ ಕಲಾವಿದನಿಗಾಗಿರ್ತಕ್ಕಂಥ ಅವಮಾನ ಇದು. ಇದನ್ನು ಎಲ್ಲ ಕನ್ನಡ ಅಭಿಮಾನಿ ಸಂಘದ ಅಭಿಮಾನಿಗಳು ವಿರೋಧ ಮಾಡಬೇಕು ಅಂತೇಳಿ ನಾನು ಈ ಪೂರ್ವಕವಾಗಿ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಒಂದು ಕೇಳ್ಕೊಳ್ಳೋದೇನೆಂದರೆ, ಎಲ್ಲೇ ಆಗಲಿ ಯಾರೇ ಆಗಲಿ ಪ್ರತಿಭಟನೆ ಆಗಲಿ ಏನೇ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಎಲ್ಲ ಎಲ್ಲಿದ್ದರೂ ಮೂಲೆಗೆ ಎಲ್ಲೂ ಇದ್ರೂ ಎಲ್ಲ ಸೇರ್ಕೊಬೇಕು. ಅದೊಂದು ನಮ್ಮ ವಿಷ್ಣು ಅಭಿಮಾನಿಗಳು ಇವೆಲ್ಲ ಒಗ್ಗಟ್ಟು, ನಾವೊಂದು ಕಡೆ ಇನ್ನೊಂದು ಕಡೆ ಅಂತ ಯಾರು ಹೋಗಬೇಡಿ. ಇವತ್ತು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರಿ ಎಲ್ಲೇ ಆಗಲಿ ಎಲ್ಲರೂ ಕರ್ಕೊಂಡು ಒಗ್ಗಟ್ಟಿಂದ ಬನ್ನಿ. ವಿಷ್ಣು ಸೇನಾ ಸಮಿತಿಯಿಂದ ಇದೊಂದು ಹೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಕನ್ನಡ ಜಾಗೃತಿ ವೇದಿಕೆಯಿಂದ ನಮ್ಮ ಅಧ್ಯಕ್ಷರು ಬಹಳ ನೋವಿನಿಂದ ಮಾತನಾಡಿದ್ದಾರೆ ಅನ್ನೋ ಸಂಗತಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟ ಮಾಧ್ಯಮದವರಿಗೆ ಅಲ್ಲ, ಒಬ್ಬ ಕರುಣಾಮಯಿ, ಒಬ್ಬ ಯಜಮಾನನಿಗೆ, ಒಬ್ಬ ಮೇರು ನಟ ಕಲಾವಿದನಿಗೆ ಇಷ್ಟೊಂದು ಅನ್ಯಾಯ, ರಾತ್ರೋರಾತ್ರಿ ಸಮಾಧಿನ ಧ್ವಂಸ ಮಾಡಿದ್ದಾರೆ ಅಂದರೆ ನಾವು ಯಾರಿಗೆ ಹೇಳ್ಕೊಂಡಿದ್ದೀವಿ? ಇದನ್ನು ಹಿಂದೆ ಇರ್ಬೋದು ಸರ್ಕಾರ, ಮುಂದೆ ಆಗಿರತ್ತ ಸರ್ಕಾರ, ಈಗಿರ್ತಕ್ಕಂಥ ಸರ್ಕಾರ ಅಂತ ಕೇಳೋದಾ? ಅಲ್ಲ, ಯಾಕೆ ನಮ್ಮ ಕಲಾವಿದರೆಲ್ಲ ಸುಮ್ಮನೆ ಇದ್ದಾರೆ, ಯಾಕೆ ನಮ್ಮ ಅಭಿಮಾನಿಗಳೆಲ್ಲ ಸುಮ್ಮನೆ ಇದ್ದಾರೆ ಅನ್ನೋದೇ ನಮಗೆ ಸಂಕಟ. ದಯವಿಟ್ಟು ಎಲ್ರಿಗೂ ಕೇಳ್ಕೊತಾ ಇದ್ದೀವಿ, ಈ ಕರುಣಾಮಯಿಗೆ ನಮಗೆ ಬಹಳಷ್ಟು ಚಿತ್ರಗಳಲ್ಲಿ ನಮಗೆ ಒಂದು ಒಳ್ಳೆಯ ಇದು ಕೊಟ್ಟಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ ನಮ್ಮ ಅಣ್ಣನವರು. ಇದನ್ನೆಲ್ಲ ನಾವೆಲ್ಲ ಅರ್ಥಕೊಂಡಿದ್ದೀವಿ. ಯಾಕಂದರೆ ಕನ್ನಡ ಕಲಾವಿದರನ್ನ ಕೇಳ್ಕೊಳೋದಿಷ್ಟೇ, ದಯವಿಟ್ಟು ನಾವೆಲ್ಲರೂ ಒಂದಾಗೋಣ. ಫಿಲಮ್ ಚೇಂಬರ್ ಇರ್ಬೋದು, ಕಲಾವಿದರಿರ್ಬೋದು, ಕನ್ನಡಿಗರಿರ್ಬೋದು, ಕನ್ನಡ ಸಂಘಗಳಿರ್ಬೋದು, ಎಲ್ಲರೂ ಒಂದಾಗೋಣ. ನಮ್ಮ ಅಣ್ಣನಿಗೆ ಒಂದು ಸಮಾಧಿಗೆ ಒಂದು ದಾರಿ ಅವರ ಇದಾದನಿಂದನೂ ಸಹ ಅವರಿಗೆ ಒಂದು ಅನ್ಯಾಯ ಆಗ್ತಾನೆ ಬಂದಿದೆ. ಎಲ್ಲ ಕಡೆ ಅನ್ಯಾಯ ಆಗ್ತಾನೆ ಬಂದಿದೆ. ಇದೊಂದು ನೋವಿನ ಸಂಗತಿ. ಇದನ್ನು ನಾವೆಲ್ಲ ಅರ್ಥಕೊಂಡು ಎಲ್ಲರೂ ಒಂದಾಗಿ ವಿಷ್ಣುವರ್ಧನ್ ಅವರಿಗೆ ನಾವು ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ, ಸಮಾಧಿಗೆ ಒಂದು ಜಾಗ ಕೊಡಬೇಕಂತ ಎಲ್ಲರೂ ಕೇಳೋಣ ಅಂತೇಳಿ ನನ್ನ ಮನೆ ಅದರಲ್ಲಿ ಎಲ್ರಿಗೂ ನಾವು ಕೇಳ್ಕೊಳ್ಳೋದೇನೆಂದರೆ, ಕಂಠೀರವ ಸ್ಟೇಡಿಯಮಲ್ಲಿ ಅವರಿಗೆ ಒಂದು ಸ್ಥಳ ಬೇಕು. ಯಾಕಂದರೆ ಈಗಾಗಲೇ ಮೊದಲಿಂದಲೂ ಈ ತಂಟೆ ತಗಲಾಗಲೂ ಬರ್ತಾನೆ ಇದೆ. ನೋಡಿ, ಕಂಠೀರವ ಭಾಳ ಸ್ವಚ್ಛತೆ ಇರ್ತಕ್ಕಂಥ ಜಾಗ, ಎಲ್ಲ ಮೇರು ನಟರಿರ್ತಕ್ಕಂಥ ಒಂದು ಜಾಗ, ಅಲ್ಲಿ ಅವ್ರಿಗೊಂದು ಸ್ಥಾನ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಎಲ್ರಿಗೂ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಏನು ನೆನ್ನೆ ನಡೆದಂಥ ಘಟನೆ, ವಿಷ್ಣು ಸರ್ ಅವರ ಒಂದು ಪುಣ್ಯಭೂಮಿ ಆ ಒಂದು ಜಾಗದಲ್ಲಿ ಒಂದು ಕೆಟ್ಟ ಘಟನೆ ನಡೆದಿದೆ. ಇದು ಒಂದು ನಮ್ಮ ನಾಡಿಗಾಗಲಿ, ನಮ್ಮ ಕನ್ನಡ ಚಲನಚಿತ್ರರಂಗಕ್ಕಾಗಲಿ, ಒಂದು ದೇಶದಲ್ಲೇ ಒಂದು ಕಪ್ಪು ದಿನ ಅಂತಲೇ ಹೇಳ್ಬೋದು. ಸರ್ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂಥ ನಮ್ಮ ಒಂದು ವಿಷ್ಣುದಾದವರು
ಈ ನಾಡಿಗಾಗಲಿ ದೇಶಕ್ಕಾಗಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಎಲೆಮರೆ ಕಾಯಿಯಂತೆ ಜನಗಳಿಗೂ ಸಹ ಕನ್ನಡ ಭಾಷೆ ವಿಚಾರ ಆಗಲಿ, ಗೋಕಾಕ್ ಚಳುವಳಿ ಆಗಿರಲಿ, ಕಾವೇರಿ ಹೋರಾಟ ಆಗಿರಲಿ, ಸಾಕಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡು ಅವ್ರದ್ದೇ ಸಿನಿಮಾಗಳಲ್ಲಿ ಎಷ್ಟೋ ಯುವಕರುಗಳಿಗಾಗಿರಲಿ, ಮನೆ ಮಕ್ಕಳಿಗಾಗಿರಲಿ, ಹೆಣ್ಮಕ್ಳಿಗಾಗಿರಲಿ, ಅದಾದಮೇಲೆ ಭಾಷೆ ಮೇಲಿರುವಂಥ ಪ್ರೀತಿ ಆಗಿರಲಿ, ಕುಟುಂಬಗಳ ಮೇಲಿರುವಂಥ ಪ್ರೀತಿ ಆಗಿರಲಿ, ಸಂಬಂಧಗಳ ಮೇಲಿರುವಂಥ ಪ್ರೀತಿ ಆಗಿರಲಿ, ಈ ಒಂದು ಚಿತ್ರದ ಮುಖಾಂತರ ಅವ್ರು ಎಷ್ಟೋ ಜನಕ್ಕೆ ಮಾದರಿಯಾಗಿದ್ದರು. ಈ ಒಂದು ಮಹಾನ್ ವ್ಯಕ್ತಿಯ ಒಂದು ಪುಣ್ಯ ಭೂಮಿಯನ್ನು ಅನಧಿಕೃತವಾಗಿ ಇವತ್ತು ಬಂದು ನಿನ್ನೆ ರಾತ್ರಿ ಬಂದು ಸರಿಸುಮಾರು 2:30-3 ಗಂಟೆ ರಾತ್ರಿಯಲ್ಲಿ ಬಂದು ರಣಹೇಡಿಗಳ ಥರ ಬಂದು ಧ್ವಂಸ ಮಾಡಿಬಿಟ್ಟು ಹೋಗಿದ್ದಾರೆ. ಇವ್ರ ಜೊತೆಯಲ್ಲಿ ಅಖಂಡ ಕರ್ನಾಟಕ ವಿಷ್ಣು ಸರ್ ಅಭಿಮಾನಿಗಳ ಜೊತೆಯಲ್ಲಿ ಇರ್ತಾರೆ. ಅದೇ ರೀತಿ ನಾನು ಸಹ ನಮ್ಮ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳು, ಅದೇ ರೀತಿ ಧ್ರುವ ಅಣ್ಣವರ ಅಭಿಮಾನಿಗಳು, ಕನ್ನಡ ಚಲನಚಿತ್ರರಂಗ ವಿಷ್ಣು ಸರ್ ಅಭಿಮಾನಿಗಳ ಜೊತೆಯಲ್ಲಿ ಇರುತ್ತೆ. VSSನ ಅಧ್ಯಕ್ಷರಾದಂತಹ ವೀರಕಪುತ್ರ ಶ್ರೀನಿವಾಸ್ ಅವ್ರ ಜೊತೆಲಿ ನಾವಿದ್ದೀವಿ. ಮುಂದಿನ ನಿಮ್ಮ ನಡೆ ಏನಿದೆ ಅದ್ರ ಜೊತೆಲಿ ನಾವು ಇರ್ತೀವಿ. ನೀವು ಯಾವುದೇ ರೀತಿಯಾದಂಥ ಒಂದು ಸ್ಟ್ಯಾಂಡನ್ನು ತಗೊಳ್ಳಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ. ಇಲ್ಲ ನಮಗೆ ಇವಾಗ ನಮ್ಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನೀವು ಕೊಡೋಕ್ಕಾಗಿಲ್ಲ, ಕಂಠೀರವ ಸ್ಟುಡಿಯೋದಲ್ಲೇ ಎಲ್ಲಾದರೂ ಒಂದು ಕಡೆ ವಿಷ್ಣು ಸರ್, ಇವತ್ತು ರಾಜ್ಕುಮಾರ್ ಅವ್ರದ್ದಿದೆ, ಅದಾದಮೇಲೆ ಪುನೀತ್ ಸರ್ದಿದೆ, ಅಂಬರೀಷ್ ಅವ್ರದ್ದಿದೆ, ಇವತ್ತು ಇವರು ಕೂಡ ಸಾಧಕರಲ್ವಾ. ಇದರಲ್ಲಿ ನಮ್ದು ಯಾವುದೇ ರೀತಿ ತಕರಾರಿಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಯಾವುದೇ ಅಭಿಮಾನಿಗಳು ರಾಜ್ಕುಮಾರ್ ಕುಟುಂಬದವರಾಗಿರಲಿ, ರಾಜ್ಕುಮಾರ್ ಸರ್ ಅಭಿಮಾನಿಗಳಾಗಿರಲಿ, ಪುನೀತ್ ಸರ್ ಅಭಿಮಾನಿಗಳಿಗಾಗಲಿ ಅಲ್ಲಿ ಕೊಟ್ಟರೆ ಸಂತೋಷನೇ. ಎಷ್ಟೋ ಸರಿ ಈ ವಿಚಾರವಾಗಿ ಶಿವರಾಜ್ ಕುಮಾರ್ ಅವರು ಮಾತಾಡಿದ್ದಾರೆ. ಅದೇ ರೀತಿ ಈಗಿನ ನಾಯಕ ನಟರಲ್ಲಿ ಪುನೀತ್ ಸರ್ ಇದ್ದಾಗೂ ಸಹ ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗಬೇಕಾಯ್ತು ಅಂತೇಳಿ ಎಷ್ಟೋ ಕಡೆ ಮಾತಾಡಿದ್ದಾರೆ. ಸುದೀಪ್ ಸರ್ ಈ ಒಂದು ವಿಷ್ಣು ಸರ್ ವಿಚಾರವಾಗಿ ಪ್ರತಿ ಸತಿನೂ ಸಹ ಅವ್ರ ವಿಚಾರ ಬಂದಾಗ ಧ್ವನಿ ಎತ್ತಾರೆ. ದರ್ಶನ್ ಅವರಾಗಿರ್ಬೋದು, ಈಗ ಯಶ್ ಅವರಾಗಿರ್ಬೋದು, ಧ್ರುವ ಸರ್ಜಾ ಅವರಾಗಿರ್ಬೋದು, ಎಲ್ಲ ಇಂಡಸ್ಟ್ರಿಯವರು ಸಹ ವಿಷ್ಣು ಸರ್ಗೆ ನ್ಯಾಯ ಸಿಗಬೇಕಂತೇಳಿ ಪ್ರತಿಯೊಂದು ಸುಮಾರು 10-15 ವರ್ಷದಿಂದನೂ ಹೋರಾಟ ಮಾಡಿಕೊಂಡೇ ಬಂದಿದೆ. ಇವತ್ತು ರಾತ್ರೋರಾತ್ರಿ ಗೊತ್ತಿಲ್ದಿರ ಈ ಒಂದು ರಣಹೇಡಿಗಳು ನಮ್ಮ ನಾಡಿನಲ್ಲೇ ಹುಟ್ಟದಂಥ ಮಹಾನ್ ಕಲಾವಿದ, ಎಷ್ಟೋ ಜನರಿಗೆ, ಎಷ್ಟೋ ಕುಟುಂಬಗಳಿಗೆ ದಾರಿದೀಪ ಆಗಿದ್ದಂಥ ವಿಷ್ಣು ಸರ್ ಅವ್ರಿಗೆ ಅವಮಾನ ಮತ್ತು ಅಪಮಾನ ಮಾಡಿದೆ. ಇವತ್ತು ಇವರು ಒಂದು ಈ ಒಂದು ಸ್ಮಾರಕವನ್ನು ಕೆಡವಿದ್ದಾರೆ. ಅಭಿಮಾನಿಗಳು ಮನ್ಸು ಮಾಡಿದರೆ ಆವತ್ತೇನೆ ದುಡ್ಡು ಕೊಟ್ಟು ಆ ಒಂದು ಸ್ಮಾರಕನ ಉಳಿಸ್ಕೊಂಡು ದೊಡ್ಡದಾಗೆ ಕಟ್ತಾ ಇದ್ರು. ಸರ್ಕಾರ ನಂಬಿ ವಿಫಲ ಆದರು. ಅಲ್ಲಿನ ಒಂದು ರಾಜಕಾರಣಿಗಳ ಒಂದು ದುರುದ್ದೇಶದಿಂದ, ಒಂದಷ್ಟು ಜನರ ಒಂದು ದುಡ್ಡಿನ ಆಸೆಯಿಂದ ಇವತ್ತು ವಿಷ್ಣು ಸರ್ ಸ್ಮಾರಕ ಈ ಒಂದು ಗತಿಗೆ ಬಂದು ನಿಂತಿದೆ. ಎಷ್ಟೋ ಸತಿ ನಾವು ಸಹ ಇಂಟರ್ವ್ಯೂಗಳಲ್ಲಿ, ಪೇಪರ್ಗಳಲ್ಲಿ ನಾವಿನ್ನೂ ಚಿಕ್ಕ ಹುಡುಗರಾಗಿದ್ದಾಗೂ ನಾವು ಕೇಳ್ಕೊಂಬಂದಿದ್ದೀನಿ ವಿಷ್ಣು ಸರ್ ಅವ್ರ ಮೇಲೆ ಆಗ್ತಾ ಇದ್ದಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅದಾದಮೇಲೆ ಅವ್ರ ಮೇಲೆ ನಡೆದಂಥ ಒಂದಷ್ಟು ಕೊಲೆಗೆ ಯತ್ನ ಪ್ರಯತ್ನಗಳು ಎಷ್ಟೋ ಅವ್ರು ಬದುಕಿದ್ದಾಗೂ ಸಹ ನಡೆದಿದೆ. ಇವತ್ತು ಇವರು ವಿಷ್ಣು ಸರ್ ನಮ್ಮ ನಗಲಿ 15 ವರ್ಷ ಆದರೂ ಸಹ ಈಗಲೂ ಈ ಥರ ನಡೀತಾ ಇರೋದು ಒಂದು ಕರಾಳ ದಿನ. ನಮ್ಮ ಇಂಡಸ್ಟ್ರಿಗೆ ಒಂದು ಕಪ್ಪು ಚಿಕ್ಕೆ ಇದು. ನನಗೆ ಎಷ್ಟೋ ಸರಿ ಅನಿಸುತ್ತೆ, ವಿಷ್ಣು ಸರ್ ನಮ್ಮ ರಾಜ್ಯದಲ್ಲಿ ಹುಟ್ಟೋದ್ರ ಬದಲು ಎಲ್ಲೋ ಒಂದು ಕಡೆ ಬಾಂಬೆಯಲ್ಲೋ ಅಥವಾ ತಮಿಳ್ನಾಡಲ್ಲೋ, ಕೇರಳದಲ್ಲೋ ಅಥವಾ ಆಂಧ್ರದಲ್ಲೋ ಹುಟ್ಟಿದ್ರೆ ಚೆನ್ನಾಗಿರ್ತೈತೆ. ಯಾಕಂದರೆ ಅವರು ಅಲ್ಲಿ ಮೆರೆಸ್ಬಿಡ್ತಾ ಇದ್ರು. ಇವತ್ತು ವಿಷ್ಣು ಸರ್ಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಇಲ್ಲ, ಇವತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಲ್ಲ, ಅದಾದಮೇಲೆ ಪದ್ಮವಿಭೂಷಣ ಇಲ್ಲ. ಯಾವುದೇ ರೀತಿ ಅವ್ರಿಗೆ ಸರ್ಕಾರಗಳು ಸಹ ಅವ್ರು ಮಾಡಿರೋಂಥ ಸಾಧನೆಯನ್ನು ಎಲ್ಲೋ ಗುರುತಿಸೋದ್ರಲ್ಲಿ ವಿಫಲ ಆಗಿದೆ. ಅದಕ್ಕೋಸ್ಕರ ನಾಳಿನ ದಿವಸ ಉಗ್ರವಾದ ಹೋರಾಟ ಮಾಡೋದಕ್ಕೂ ರೆಡಿ, ಯಾವುದೇ ರೀತಿ ರೋಡ್ಗಿಳ್ದು ಹೋರಾಟ ಮಾಡೋದಕ್ಕೂ ರೆಡಿ. ವಿಷ್ಣು ಸರ್ ಅವರ ಸ್ಮಾರಕ ಬೆಂಗಳೂರಲ್ಲಿ ಆಗಲೇಬೇಕು. ಒಬ್ಬ ಕರ್ನಾಟಕದಲ್ಲಿ ಒಬ್ಬ ಮೇರು ನಟನಿಗೆ ಒಂದು ರಾಜಧಾನಿಯಲ್ಲಿ ಅವ್ರಿಗೆ ಒಂದು ಪುಣ್ಯಭೂಮಿ ಆಗೋದಕ್ಕೆ ಒಂದು ಅವಕಾಶ ಇಲ್ಲ ಅನ್ನೋದಾದರೆ ಮತ್ತೆ ಏನಕ್ಕೆ? ಸೊ ಅದಕ್ಕೋಸ್ಕರ ಎಲ್ಲರೂ ಸಹ ಇವತ್ತು ವಿಷ್ಣು ಸರ್ ಅವರು ಜೀವಂತವಾಗಿ ಉಳಿದಿರೋದು ಅಭಿಮಾನಿಗಳಿಂದನೇ. ಅವ್ರ ಕುಟುಂಬದ ಮಧ್ಯೆ, ಅಭಿಮಾನಿಗಳ ಮಧ್ಯೆ ಬಿರುಕು ಮುಡಿಸಿದ್ದೇ ರಾಜಕಾರಣಿಗಳೇ, ಒಂದಷ್ಟು ಜನ ಉದ್ಯಮಿಗಳು. ಅದು ಏನೇ ಆಗಲಿ ರಾಜಧಾನಿಯಲ್ಲಿ ವಿಷ್ಣು ಸರ್ ಅವ್ರ ಸ್ಮಾರಕ ಆಗಲೇಬೇಕು. ಇವ್ರ ಜೊತೆಯಲ್ಲಿ ಎಲ್ಲ ಥರ, ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ವಿಷ್ಣು ಸರ್ ಅವರ ಸ್ಮಾರಕ ಬೆಂಗಳೂರಲ್ಲಿ ಆಗಲೇಬೇಕು ಅಂತೇಳಿ ಹೋರಾಟಕ್ಕೆ ಇಳಿತಾರೆ. ಮುಂದಿನ ನಡೆ ವೀರಕಪುತ್ರ ಶ್ರೀನಿವಾಸ್ ಅವ್ರದ್ದು ಏನಿದೆ ಅಂತ ತಿಳ್ಕೊಂಡು ಎಲ್ಲ ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಅದೇ ರೀತಿ ಧ್ರುವಣ್ಣನ ಅಭಿಮಾನಿಗಳು, ಧ್ರುವಣ್ಣನ ಅಖಂಡ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳಿದ್ದಾವೆ, ವೀರಕಪುತ್ರ ಶ್ರೀನಿವಾಸ್ ಅವ್ರ ಜೊತೆಲಿ ನಾವೆಲ್ಲ ನಿಂತ್ಕೊತೀವಿ. ಮುಂದಿನ ದಿನಗಳಲ್ಲಿ ವಿಷ್ಣು ಸರ್ ಅವ್ರ ಸ್ಮಾರಕ ಬೆಂಗಳೂರಲ್ಲಿ ಆಗಲೇಬೇಕು. ಇಂಡಸ್ಟ್ರಿಗೆ ಪ್ರತಿಯೊಬ್ಬ ಕಲಾವಿದರಿಗೆ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಮಾತಾಡಿ, ದಯವಿಟ್ಟು ಎಲ್ಲ ಕಲಾವಿದರು ಮುಂದೆ ಬನ್ನಿ. ಯಾಕಂತ ಹೇಳಿದ್ರೆ ಅವರು ತಮ್ಮ 200 ಸಿನಿಮಾದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಈ ನಾಡಿಗೆ, ಈ ದೇಶಕ್ಕೆ. ಪಂಚತಾರ ನಟ ಅಂತ ಹೇಳ್ತೀವಿ, ಬರೀ ಮೈಕ್ಗಳಲ್ಲಿ ಎಲ್ಲೋ ಒಂದು ಕಡೆ ಟ್ವಿಟರ್ಗಳಲ್ಲಿ ಪೋಸ್ಟ್ ಹಾಕೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಕಣ್ಣು ಮುಂದೆ ಈ ಥರ ಒಂದು ಅನ್ಯಾಯ ಆಗ್ತಾ ಇರಬೇಕಾದ್ರೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ನಾವು ಬದುಕಿದ್ದು ಸತ್ತಂಗೆ. ದಯಮಾಡಿ ಎಲ್ಲರೂ ಕೂಡ ಬನ್ನಿ ಒಗ್ಗಟ್ಟಾಗಿ. ಇವತ್ತು ಕನ್ನಡಿಗರ ಪರಿಸ್ಥಿತಿ ನಮ್ಮ ನಾಡಿನಲ್ಲಿ ಯಾವ ಥರ ಆಗಿದೆ, ಇವತ್ತೊಬ್ಬ ಮೇರು ನಟರ ಪರಿಸ್ಥಿತಿ ಯಾವ ಥರ ಆಗಿದೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೇನು ಹೊಸದಲ್ಲ. ಸಾಧಕರ ಪುತ್ಥಳಿಗಳು ಹೊಡೆಯುವಂಥದ್ದು, ಕರ್ನಾಟಕ ಬಾವುಟ ಸುಡುವಂಥದ್ದು ಇವತ್ತು ವಿಷ್ಣು ಸರ್ಗೆ ಆಗ್ತಾ ಇದೆ. ನಾಳೆ ದಿವಸ ಯಾರಿಗೆ ಬೇಕಾದ್ರೂ ಆಗ್ಬೋದು. ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಸಾಧಕರ ಪಟ್ಟಿಗಳಲ್ಲಿ ಯಾರ್ಯಾರು ಕಲಾವಿದರು ಬರ್ತಾರೋ ಗೊತ್ತಿಲ್ಲ. ನಿಮ್ಮದೇ ಫಾರ್ಮ್ ಹೌಸ್ಗಳಲ್ಲಿ ನಿಮ್ಮ ಅಂತ್ಯ ಸಂಸ್ಕಾರ ಮಾಡ್ಕೋಬೋದೇನೋ. ಆದರೆ ಇವ್ರು ಬಂದು ಯಾವುದೋ ಒಂದು ಕುಟುಂಬದ ಸೊತ್ತಲ್ಲ, ಇಡೀ ದೇಶ ಮತ್ತು ನಾಡಿನ ಸೊತ್ತು.
ಇವ್ರದ್ದು ಬೆಂಗಳೂರಲ್ಲಿ ಆಗಲೇಬೇಕು ನಮ್ಮ ಒತ್ತಾಯ. ಇದರಿಂದ ಯಾರ್ಯಾರು ಇದ್ದಾರೋ ಕುತಂತ್ರಿಗಳು ಅವ್ರಿಗೆಲ್ಲ ಒಳ್ಳೇದಾಗಲಿ. ಮುಂದಿನ ನಡೆ ಏನೇ ಆಗಿದ್ರು ಸಹ ಧ್ರುವ ಸರ್ಜಾ ಅವರ ಅಭಿಮಾನಿಗಳಾಗಿ ಒಬ್ಬ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ನಾನು ಇದ್ರ ಜೊತೆಲಿ ನಿಂತ್ಕೊತೀನಿ. ನಮ್ಮ ಗಡಿ ಭಾಗದಲ್ಲಿ ನಮ್ಮ ಅತ್ತಿಬೆಲೆಯಲ್ಲಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು, ಕಲಾವಿದರ ಸಂಘಟನೆಗಳು ಇದ್ದಾವೆ. ಇದು ನಿಂತ್ಕೊತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಧ್ರುವಣ್ಣ, ಈ ಜೀವನ ನಿಮಗೆ ಅರ್ಪಣೆ.